ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾವು ಈ ಓಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 10K ರನ್ ಅಂತ ಹೇಳಿ ಪೊಲೀಸ್ ಇಲಾಖೆ ಸ್ಪಾನ್ಸರ್ ಮಾಡಿ ನಾವೇ ಆಯೋಜನೆ ಮಾಡಿ ಅದನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನು, ನಾವು 50 ವರ್ಷ ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಒಂದು ನೆನಪಾಗಿ ಉಳಿಬೇಕು ಅಂತ ಹೇಳಿ ಈ ಕರ್ನಾಟಕವನ್ನು ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದೆ. ಆ ಸೈಬರ್ ಕ್ರೈಮು ಕೂಡ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಮತ್ತು ಬೆಂಗಳೂರನ್ನು ಕರ್ನಾಟಕವನ್ನು ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೆ ಆ ರೀತಿ ಬೆಂಗಳೂರನ್ನು ಸೇಫ್ ಸಿಟಿ ಮಾಡಬೇಕು. ಈ 3 ಉದ್ದೇಶದಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯಂಗ್ಸ್ಟರ್ಸಲ್ಲಿ ಅಂತೇಳಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇದನ್ನು ಪ್ರತಿ ವರ್ಷವೂ ಕೂಡ ಮಾಡ್ತೇವೆ. ಪ್ರತಿ ವರ್ಷವೂ ಕೂಡ ಇದ್ಮೇಲೆ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ನಮ್ಮ SBIನವರು ಸ್ಪಾನ್ಸರ್ ಮಾಡಿದ್ದಾರೆ. ಪ್ರತಿ ವರ್ಷವೂ ನಾವು ಮಾಡ್ತೇವೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದರ ನೇತೃತ್ವವನ್ನು ನಮ್ಮ IG ಅಲೋಕ್ ಮೋಹನ್ ಅವರು ವಹಿಸ್ಕೊಂಡಿದ್ದಾರೆ. ಮುಂದೆ ಯಾರೇ DG ಬಂದರೂ ಕೂಡ ಅದು ಕಂಟಿನ್ಯೂ ಆಗ್ತದೆ. ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ನಮ್ಮ ಅನೇಕ ಜನ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟು, ಸ್ಪೋರ್ಟ್ಸ್ ಲವರ್ಸು ಅವರೆಲ್ಲ ಇದರಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು 10,000ಕ್ಕೂ ಹೆಚ್ಚು ಜನ ಇವತ್ತು ಭಾಗವಹಿಸಿದ್ದಾರೆ. ಮುಂದೆ ಇದನ್ನು ಹೆಚ್ಚು ಬೆಳೆಯುತ್ತೆ. ಇದನ್ನು ನಾವು ಬೆಂಗಳೂರಿನಲ್ಲಿ ಅಷ್ಟೇ ಮಾಡ್ತಾ ಇಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಕೂಡ 4,000 5,000 ಜನ ಈ ರೀತಿ ಸುಮಾರು 50-60 ಸಾವಿರ ಜನ ಇವತ್ತು ಇಡೀ ರಾಜ್ಯದಲ್ಲಿ ಓಡ್ತಾ ಇದ್ದಾರೆ. ಹಾಗಾಗಿ ಇದರ ಅವೇರ್ನೆಸ್ಸು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಸರ್, ಬೆಂಗಳೂರು ನಗರ ಒಂದರಲ್ಲಿ ಕನಿಷ್ಠ ಒಂದು 20,000 ಕೇಸ್ ಆಗಿದೆ ಸರ್. ಸೈಬರ್ ಕ್ರೈಮ್ ಸ್ಟಾಫ್ ತುಂಬ ಇರುವಂಥದ್ದು ಸರ್, ಎಲ್ಲೆಂಡೋ ಕಂಪೇರ್ ಮಾಡೋದು ಅಲ್ಲ. ನಮಗೆ ಏನಾಗಿದೆ, ಮೊದಲು ನಿಮಗೆ ಒಂದೇ ಒಂದು ಸ್ಟೇಷನ್ ಇತ್ತು, ಸೈಬರ್ ಸ್ಟೇಷನ್. ರಿಜಿಸ್ಟರ್ ಮಾಡೋದಕ್ಕೆ ಕೂಡ ಅವರಿಗೆ ಆಗ್ತಿರಲಿಲ್ಲ. ಈಗ ನಾವೇನು ಮಾಡಿದ್ದೀವಿ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಸ್ಟೇಷನನ್ನು ಮಾಡಿದ್ದೀವಿ. ಆಮೇಲೆ ಎಲ್ಲ ಸ್ಟೇಷನ್ನಲ್ಲೂ ಸೈಬರ್ ರಿಜಿಸ್ಟರ್ ಆಗ್ಬೋದು ಮತ್ತು ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಸೈಬರ್ ಸ್ಟೇಷನ್ಗೆ. ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಈಗಾಗಲೇ ನಾವು ಎಲ್ಲ DCP ಏರಿಯಾನಲ್ಲಿ ಒಂದೊಂದು ಸ್ಟೇಷನ್ ಮಾಡಿದ್ದೀವಿ. 8 ಕಡೆ ರಿಜಿಸ್ಟರ್ ಮಾಡ್ಬೋದು ಮತ್ತು ಬೇರೆ ಸ್ಟೇಷನ್ ಯಾವುದೇ ಸ್ಟೇಷನ್ಗೆ ಹೋದರೂ ರಿಜಿಸ್ಟರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅದನ್ನು ಸೈಬರ್ ಸ್ಟೇಷನ್. ಹಾಗಾಗಿ ರಿಜಿಸ್ಟರ್ ಮಾಡೋಕ್ಕೆ ಏನು ಅವಕಾಶ ಸಿಕ್ಕಿದೆ, ಹಾಗಾಗಿ ಹೆಚ್ಚಾಗಿದೆ. ಆದರೂ ಕೂಡ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಏನೆಲ್ಲ ಕ್ರಮ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ತರಬೇತಿಯನ್ನು ಕೊಟ್ಟಿದ್ದೇವೆ. ನಮ್ಮಲ್ಲೇ ಒಂದು ಸೈಬರ್ ಇದಕ್ಕೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ನಮ್ಮಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ಇನ್ಫೋಸಿಸ್ನವರು ಸ್ಪಾನ್ಸರ್ ಮಾಡಿದ್ದಾರೆ. ಭಾಳ ಜನ ಹೊರಗಡೆಯಿಂದನೂ ಕೂಡ ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಮ್ಮ ಸ್ಟಾಫಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟ್ರೈನಿಂಗನ್ನು ಕೊಟ್ಟು ಈ ಸೈಬರ್ ಕ್ರೈಮನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಕಡಿಮೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.